ಮೀಸಲಾತಿ ವಿಚಾರ ರಾಜ್ಯ ಸರ್ಕಾರದ ಪಾಲಿಗೆ ಮಲ್ಲ ಯುದ್ಧವನ್ನೇ ಎದುರಿಸುವಂತ ಪರಿಸ್ಥಿತಿಯನ್ನ ಸೃಷ್ಟಿಸ್ತಾ ಇದೆ ಅನ್ನುವಂಥದ್ದು ದಿನೇ ದಿನೇ ಸ್ಪಷ್ಟವಾಗ್ತಾ ಇದೆ. ಯಾಕೆ ಅಂತ ಅಂದ್ರೆ ಒಂದ್ ಕಡೆ ಕುರುಬರು ಎಸ್ಟಿ ಮೀಸಲಾತಿಗೆ ಆಗ್ರಹಿಸ್ತಾ ಇದ್ದಾರೆ, ಮತ್ತೊಂದ್ ಕಡೆ ವಾಲ್ಮೀಕಿ ಸಮುದಾಯ ಮೀಸಲಾತಿಯನ್ನ ಹೆಚ್ಚಿಸಬೇಕು ಅಂತ ಆಗ್ರಹಿಸ್ತಾ ಇದೆ. ಮಗದೊಂದು ಕಡೆ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ನೀಡಬೇಕು ಅನ್ನುವಂತ ಆಗ್ರಹ ಜೋರಾಗ್ತಾ ಇದೆ. ಈ ಸಾಲಿಗೆ ಈಗ ವೀರಶೈವ ಲಿಂಗಾಯತ ಸಮುದಾಯದ ಎಲ್ಲ ಒಳ ಪಂಗಡಗಳಿಗೆ ಒಬಿಸಿ ಮೀಸಲಾತಿಯನ್ನ ನೀಡಬೇಕು ಅನ್ನುವಂತ ಆಗ್ರಹ ಕೇಳ್ಬರ್ತಾ ಇದೆ. ಒಳ ಪಂಗಡ ಒಬಿಸಿಗಾಗಿ ಹೊಸ ಪಟ್ಟು. ಒಂದ್ ಕಡೆ ಪಂಚಮ ಶ್ರೀಗಳ ಪಾದಯಾತ್ರೆ, ಮತ್ತೊಂದ್ ಕಡೆ 500 ಸ್ವಾಮಿಗಳ ಹೋರಾಟ. ನಿಜ, ಈಗಾಗಲೇ ರಾಜ್ಯದಲ್ಲಿ ಸಮುದಾಯಗಳ ಮೀಸಲಾತಿ ಹೋರಾಟ ಭುಗಿಲೆದ್ದಿದೆ. ದಿಕ್ಕಿಗೊಬ್ಬರು ನಿಂತು ತಮ್ಮ ಸಮುದಾಯಕ್ಕೆ ನ್ಯಾಯ ಬೇಕು ಅಂತ ದೊಡ್ಡ ಕೂಗೆಬ್ಬಿಸಿದ್ದಾರೆ. ಒಂದ್ ಕಡೆ ಕುರುಬ ಸಮುದಾಯ ಎಸ್ಟಿ ಮೀಸಲಾತಿಗೆ ಆಗ್ರಹಿಸ್ತಾ ಇದ್ರೆ, ಮತ್ತೊಂದ್ ಕಡೆ ವಾಲ್ಮೀಕಿ ಸಮುದಾಯ ಇರೋ ಮೀಸಲಾತಿಯನ್ನ ಹೆಚ್ಚಳ ಮಾಡಿ ಎತ್ತಿದೆ. ಇನ್ನೊಂದ್ ಕಡೆ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮುದಾಯ 2A ಮೀಸಲಾತಿಗೆ ಆಗ್ರಹಿಸಿ ಬೆಂಗಳೂರಿಗೆ ದಂಡೆತ್ತಿ ಬರ್ತಿದೆ. ಕೆಲವೇ ದಿನಗಳಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ದೊಡ್ಡ ಸಮಾವೇಶ ನಡೆಸೋಕೆ ಜಾಗದ ಹುಡುಕಾಟ ನಡೆಸ್ತಾ ಇದೆ. ಸಮಾವೇಶ ನಡೆಸೋ ಜಾಗದ ವಿಚಾರದಲ್ಲಿ ಗೊಂದಲ ಎದ್ದಿದೆ. ಇಂಥ ಹೊತ್ತಿನಲ್ಲೇ ಈ ಮೀಸಲಾತಿ ಹೋರಾಟ ಮತ್ತೊಂದು ಮಗ್ಗುಲಿಗೆ ಹೊರಳುತ್ತಿದೆ. ಅದಕ್ಕೆ ಕಾರಣ ವೀರಶೈವ ಲಿಂಗಾಯತ ಸಮುದಾಯದ ಎಲ್ಲ ಒಳಪಂಗಡಗಳನ್ನ ಒಬಿಸಿಗೆ ಸೇರಿಸಬೇಕು ಅಂತ ಎದ್ದಿರೋ ಕೂಗು. ವೀರಶೈವ ಲಿಂಗಾಯತ ಒಳಪಂಗಡಗಳನ್ನ ಒಬಿಸಿಗೆ ಸೇರಿಸಲು ಆಗ್ರಹ. ನಾಳೆ ಬೆಂಗಳೂರಿನಲ್ಲಿ 500ಕ್ಕೂ ಹೆಚ್ಚು ಶ್ರೀಗಳಿಂದ ಬೃಹತ್ ಮೀಟಿಂಗ್. ಎಸ್, ಒಂದ್ ಕಡೆ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ನೀಡಬೇಕು ಅಂತ ಸಮುದಾಯದ ಶ್ರೀಗಳು ಪಾದಯಾತ್ರೆ ಹೋರಾಟ ನಡೆಸುತ್ತಿರುವಾಗಲೇ ವೀರಶೈವ ಲಿಂಗಾಯತ ಸಮುದಾಯದ ಎಲ್ಲ ಒಳಪಂಗಡಗಳನ್ನ ಒಬಿಸಿಗೆ ಸೇರಿಸಬೇಕು ಅನ್ನೋ ಕೂಗೆದ್ದಿದೆ. ಅಷ್ಟೇ ಅಲ್ಲ, ಕೇಂದ್ರಕ್ಕೆ ಈ ಬಗ್ಗೆ ಶಿಫಾರಸು ಮಾಡಬೇಕು ಅಂತ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರೋಕೆ 500ಕ್ಕೂ ಹೆಚ್ಚು ದೊಡ್ಡ ದೊಡ್ಡ ಶ್ರೀಗಳೇ ಅಖಾಡಕ್ಕಿಳಿತಿದ್ದಾರೆ. ಅಸಲಿಗೆ ಏನಿದು ವೀರಶೈವ ಲಿಂಗಾಯತ ಸ್ವಾಮೀಜಿಗಳ ಮೀಸಲಾತಿ ಲಡಾಯಿ? 500ಕ್ಕೂ ಹೆಚ್ಚು ಶ್ರೀಗಳು ಒತ್ತಾಯ ಮಾಡ್ತಾ ಇರೋದೇನು? ಇನ್ನು ವೀರಶೈವ ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳು ಸರ್ಕಾರಕ್ಕೆ ಆಗ್ರಹಿಸ್ತಾ ಇರೋದೇನು? ನಾಳೆ ನಡೆಯುವಂತಹ ಸಭೆಯಲ್ಲಿ ವ್ಯಕ್ತವಾಗುವಂತ ಅಭಿಪ್ರಾಯವೇನು, ಹೊರಬರುವಂತಹ ಸಂದೇಶವೇನು? ಇದೆಲ್ಲವನ್ನ ತೋರಿಸ್ತೀವಿ ನೋಡಿ. ಅಂದಹಾಗೆ ಬೆಂಗಳೂರಿನ ವಿಜಯನಗರದಲ್ಲಿರೋ ಬಸವೇಶ್ವರ ಸುಜ್ಞಾನ ಮಂಟಪದಲ್ಲಿ ನಾಳೆ ವೀರಶೈವ ಲಿಂಗಾಯತ ಮಠಾಧೀಶರ ಒಕ್ಕೂಟದ ಸಭೆ ನಡೆಯಲಿದೆ. ವೀರಶೈವ ಲಿಂಗಾಯತ ಮಠಾಧೀಶರ ಒಕ್ಕೂಟದ ಸಭೆಯಲ್ಲಿ 500ಕ್ಕೂ ಹೆಚ್ಚು ಶ್ರೀಗಳು ಭಾಗಿಯಾಗಲಿದ್ದಾರೆ. ಉಜ್ಜಯಿನಿ ಜಗದ್ಗುರು, ಶ್ರೀಶೈಲ ಜಗದ್ಗುರುಗಳು ಭಾಗಿಯಾಗಲಿದ್ದಾರೆ ಎನ್ನಲಾಗಿದೆ. ಅಷ್ಟೇ ಅಲ್ಲ, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ ಸೇರಿದಂತೆ ವಿವಿಧೆಡೆಯಿಂದಲೂ ವೀರಶೈವ ಲಿಂಗಾಯತ ಸಮುದಾಯದ ಶ್ರೀಗಳು ಆಗಮಿಸುವ ಸಾಧ್ಯತೆ ಇದೆ. ಹೀಗೆ ಸಭೆ ನಡೆಸಿ ವೀರಶೈವ ಲಿಂಗಾಯತ ಸಮುದಾಯದ ಎಲ್ಲಾ ಒಳಪಂಗಡಗಳನ್ನ ಕೇಂದ್ರದಲ್ಲಿ ಒಬಿಸಿಗೆ ಸೇರಿಸಲು ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಶಿಫಾರಸು ಮಾಡುವಂತೆ ಮನವಿ ಮಾಡೋ ಉದ್ದೇಶ ಹೊಂದಿಕೊಳ್ಳಲಾಗಿದೆ. ವೀರಶೈವ ಲಿಂಗಾಯತ ಮಠಾಧೀಶರ ಸಭೆಗೆ ಬಿಎಸ್ವೈ ಭಾಗಿ ಸಾಧ್ಯತೆ. ಎಸ್, ಇನ್ನು ನಾಳಿನ ವೀರಶೈವ ಲಿಂಗಾಯತ ಮಠಾಧೀಶರ ಸಭೆಗೆ ಸಿಎಂ ಬಿಎಸ್ವೈ ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಒಂದು ವೇಳೆ ಸಿಎಂ ಸಭೆಯಲ್ಲಿ ಭಾಗಿಯಾದ್ರೆ ಸಿಎಂ ಎದುರಿನಲ್ಲೇ ಈ ವಿಚಾರವನ್ನ ಪ್ರಸ್ತಾಪಿಸಲಿದ್ದಾರೆ.
ಇಲ್ಲದೆ ಹೋದ್ರೆ ಶ್ರೀಗಳ ನಿಯೋಗ ಸಿಎಂ ಬಿಎಸ್ವೈ ರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡಿ ಮನವಿ ಮಾಡೋ ಸಾಧ್ಯತೆ ಇದೆ. ನಾಳಿನ ಸಭೆ ಬಳಿಕ ಮುಂದಿನ ಹೋರಾಟದ ಚಿತ್ರಣ ಡಿಸೈಡ್. ಅಂದಹಾಗೆ ವೀರಶೈವ ಲಿಂಗಾಯತ ಸಮುದಾಯದಲ್ಲಿ 100ಕ್ಕೂ ಹೆಚ್ಚು ಒಳಪಂಗಡಗಳು ಬರುತ್ತವೆ. ಈ ಎಲ್ಲಾ ಒಳಪಂಗಡಗಳಿಗೆ ಒಬಿಸಿ ಕ್ಯಾಟಗರಿ ಸಿಕ್ಕರೆ ಕೇಂದ್ರದಲ್ಲಿ 27% ಮೀಸಲಾತಿ ಸಿಕ್ಕಂತಾಗುತ್ತೆ. ಇದು ಶಿಕ್ಷಣ ಮತ್ತು ಉದ್ಯೋಗಕ್ಕೆ ನೆರವಾಗಲಿದೆ. ಹೀಗಾಗಿಯೇ ನಾಳೆ ಸಭೆಯಲ್ಲಿ ಶ್ರೀಗಳೆಲ್ಲ ಮೊದಲು ವೀರಶೈವ ಲಿಂಗಾಯತ ಸಮುದಾಯದ ಒಳಪಂಗಡಗಳನ್ನ ಒಬಿಸಿಗೆ ಸೇರಿಸೋ ವಿಚಾರವಾಗಿ ಅಭಿಪ್ರಾಯ ಸಂಗ್ರಹಿಸಲಿದ್ದಾರೆ. ಸಭೆ ಬಳಿಕ ಬರೋ ಔಟ್ಪುಟ್ ಮೇಲೆ ಮುಂದಿನ ನಿರ್ಧಾರ ಕೈಗೊಳ್ಳಲಿದ್ದಾರೆ. ಒಂದ್ ವೇಳೆ ಸಿಎಂ ಬಿಎಸ್ವೈರಿಂದ ಸೂಕ್ತ ರೆಸ್ಪಾನ್ಸ್ ಸಿಗದೇ ಇದ್ರೆ ಮುಂದಿನ ಹೋರಾಟದ ರೂಪುರೇಷೆ ಸಿದ್ಧವಾಗಲಿದೆ. ಅಲ್ಲಿಗೆ ಮೀಸಲಾತಿ ವಿಚಾರವಾಗಿ ದನಿ ಎತ್ತಿರುವಂತಹ ಗುಂಪಿಗೆ ವೀರಶೈವ ಲಿಂಗಾಯತ ಸ್ವಾಮೀಜಿಗಳ ಹೋರಾಟವೂ ಕೂಡ ಸೇರಿಕೊಳ್ತಾ ಇದೆ. ಇನ್ನು ಈ ಸ್ವಾಮೀಜಿಗಳ ಹೋರಾಟ ಕೇವಲ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿರುತ್ತಾ ಅಥವಾ ಕೇಂದ್ರದ ಮೇಲೂ ಒತ್ತಡ ಹೇರುವಷ್ಟರ ಮಟ್ಟಿಗೆ ಬೆಳೆದು ನಿಲ್ಲುತ್ತಾ ಅನ್ನೋದು ನಾಳಿನ ಸಭೆಯ ನಂತರದಲ್ಲೇ ಸ್ಪಷ್ಟತೆ ಸಿಗಲಿದೆ. ಬಳ್ಳಾರಿಯಿಂದ ಬಸವರಾಜ್ ಜೊತೆ ಆನಂದ್ ಬುರ್ಲಿ, TV9 ಬೆಂಗಳೂರು.